ಎಲ್ರಿಗೂ ನಮಸ್ಕಾರ. ಬಹುಮುಖ್ಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಣಿಶೇಖರ್ ಬಳ್ಳಿಕೊಂಡ. ನೀವೇನಾದರೂ ಹೊಸ ಮನೆ ಕಟ್ತಾ ಇದ್ದರೆ ಅದಕ್ಕೆ ಬೇಕಾದಂಥ ಒಂದಷ್ಟು ಏನು ಪ್ಲಾಸ್ಟ್ರಿಂಗ್ ಮೆಟೀರಿಯಲ್ ಏನಿದೆ ಅದ್ರ ಬಗ್ಗೆ ತೋರಿಸೋಣ ಅಂತೇಳಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಹಾಗಾಗಿ ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡಿ ಬನ್ನಿ ಸ್ನೇಹಿತರೆ. ನಾವಿವತ್ತಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿರುವಂಥ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಈ ಮನೆ ಇರುವಂಥದ್ದು. ಇದು ಇವ್ರದ್ದು ರಮೇಶ್ ಅಂತ ಇವ್ರ ಮನೆ. ಇವ್ರ ಮನೆಯಲ್ಲಿ ನಾವು ನ್ಯಾಚುರೋಪ್ಲಾಸ್ಟ್ ಫೈಬರ್ ಪ್ಲಸ್ ಅಂತೇಳಿ ಜಿಪ್ಸಮ್ ಪ್ಲಾಸ್ಟರ್ ಮಾಡ್ತಿದ್ದೀವಿ. ಹಾಗಾಗಿ ನೋಡಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಆಲ್ರೆಡಿ. ಇಲ್ಲೊಂದಷ್ಟು ಜನ ನೋಡಿ ಇಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಒಂದಷ್ಟು ಫಿನಿಶ್ ಆಗಿರೋ ಜಾಗನೂ ತೋರಿಸ್ತೀನಿ ನೋಡಿ. ಇದು ನಿಮಗೆ ಏನಂತ ಹೇಳಿದ್ರೆ ಮನೆ ಕಟ್ಟುವಾಗ ಏನು ಸಿಮೆಂಟು ಮರಳು ಇದೆಲ್ಲ ಹಾಕಿ ಗಾರೆ ಪ್ಲಾಸ್ಟರ್ ಮಾಡೋದಕ್ಕಿಂತ ಇದು ಎಷ್ಟು ಕಡಿಮೆ ಖರ್ಚಲ್ಲಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ವಾಟರ್ ಕ್ಯೂರಿಂಗ್ ಬೇಡ, ಬೇಗ ಆಗುತ್ತೆ. ಒಂದು 10-15 ದಿನಕ್ಕಾಗುವಂಥ ಕೆಲಸ ಒಂದು 5-6 ದಿನದಲ್ಲೇ ಮುಗಿಯುತ್ತೆ. ಹಾಗಾಗಿ ತುಂಬ ಫಿನಿಷಿಂಗು ಕೂಡ ನೀಟಾಗಿ ಬರುತ್ತೆ. ಏನು ಗೋಡೆ ಫಿನಿಷಿಂಗು ಸ್ಮೂತ್ ಸರ್ಫೇಸ್ ಬರುತ್ತೆ. ಹಾಗಾಗಿ ನೋಡ್ಬೋದು. ನೋಡಿ ಲೈಟ್ ಬೆಳಕಿಗೆ ನೋಡಿ ಈ ರೀತಿ ಗ್ಲಾಸ್ ಫಿನಿಷಿಂಗ್ ಬರ್ತಿದೆ. ಇಲ್ಲಿ ನಾವು ಯೂಸ್ ಮಾಡ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟಲ್ಲಿರುವಂಥ ಟಾಪ್ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡ್ತಿದ್ವಿ. ಹಾಗಾಗಿ ನಿಮಗೆ ಸರ್ಫೇಸ್ ಫಿನಿಷಿಂಗ್ ತುಂಬ ಸ್ಮೂತಾಗಿ ಬಂದುಬಿಡುತ್ತೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದ್ದೇನಂತ ಹೇಳಿದ್ರೆ ಇದು ಲೋಕಲ್ ಜಿಪ್ಸಮ್ ಪ್ರಾಬ್ಲಮ್ಗೆ ಟಕ್ಕರ್ ಕೊಡುವಂಥ ಇನ್ನೊಂದು ಮೆಟೀರಿಯಲ್ಲೇ ಇದು. ಹಾಗಾಗಿ ಇದನ್ನು ಯಾವುದೇ ಚಿಂತೆ ಇಲ್ಲದೆ ನಿಮ್ಮ ಮನೆಗಳಿಗೆ ಆರಾಮವಾಗಿ ಬೆಳೆಸ್ಬೋದು. ಈ ವರ್ಕ್ ಏನಂತ ಹೇಳಿದ್ರೆ ನೀವು ಇಲ್ಲಿ ಬರ್ತಿರುವಂಥ ನಂಬರ್ಗೆ ಕಾಲು ಅಥವಾ ವಾಟ್ಸಪ್ ಏನು ಮಾಡಿದರೂ ಕೂಡ ನಾವು ನಿಮಗೆ ಮೆಟೀರಿಯಲ್ ತಂದಾಕಿ ಅದು ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಮೆಟೀರಿಯಲ್ ತಂದಾಕಿ ನಿಮಗೆ ಬೇಕಾದಂಗೆ ಮನೇನ ಫಿನಿಷ್ ಮಾಡಿಕೊಡ್ತೀವಿ. ಅದಕ್ಕೆ ವರ್ಕರ್ ಕೂಡ ನೋಡಿ ಇಲ್ಲಿದ್ದಾರೆ. ನಮ್ಮ ವರ್ಕರ್ ತುಂಬ ಜನ ಇದ್ದಾರೆ, ಕಂಪ್ನಿ ಕಡೆಯಿಂದಲೂ ತುಂಬ ಜನ ವರ್ಕರ್ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಬಂದು ನಿಮಗೆ ಬೇಕಾದಂಗೆ ಫಿನಿಷ್ ಮಾಡಿ ಕೊಡ್ತಾರೆ. ಇದು ನೋಡಿ ನಿಮಗೆ ಇದು ಸುತ್ತಿಗೆಯಲ್ಲಿ ಹೊಡೆದ್ರೂ ಕೂಡ ಇದೇನು ಎಷ್ಟು ಜಾಗ ಕೊಡಿತೀವೋ ಆ ಜಾಗ ಮಾತ್ರ ಹೋಗುತ್ತೆ ನೋಡಿ. ಇದು ಈ ಜಾಗ ಮಾತ್ರ ಹೋಗುತ್ತೆ, ಬಿಟ್ಟರೆ ಬೇರೆ ಎಲ್ಲೂ ಕ್ರ್ಯಾಕ್ ಬರೋದಾಗಲಿ ಆ ಥರದ್ದೆಲ್ಲ ಏನೂ ಆಗಲ್ಲ. ಇದಕ್ಕೆ ನೀವು ಮೊಳೆ ಕೂಡ ಹೊಡಿಬೋದು. ಇದು ನೋಡಿ ನಿಮಗೆ ಇದು ಕಾಂಕ್ರೀಟ್ ಮೊಳೆ ಇದೆಯಲ್ಲ, ಇದನ್ನು ಕೂಡ ಇದಕ್ಕೆ ಹೊಡಿಬೋದು, ಏನು ಸಮಸ್ಯೆ ಆಗಲ್ಲ. ನೋಡಿ ಈ ರೀತಿ ಹೊಡಿಬೋದು. ಹಾಗಾಗಿ ಬೇರೆ ಎಲ್ಲೂ ಕ್ರ್ಯಾಕ್ ಬರಲ್ಲ. ಸಿಮೆಂಟ್ ಗೋಡೆಗಾಗಿದ್ದರೆ ಇಷ್ಟೊತ್ತಿಗೆ ಇಷ್ಟು ಹೊಡೆದಿದ್ರೆ ಫುಲ್ ಕ್ರ್ಯಾಕ್ ಬಂದಿರೋದು. ಎಷ್ಟು ಬೇಗ ಫಿನಿಷ್ ಮಾಡ್ತಾರೆ ಅಂತ ನೋಡಿ. ಈಗ ಹೊಡೆದಿರುವಂಥ ಜಾಗ, ಈಗ ಜಸ್ಟ್ ಸುತ್ತಿಗೆಯಲ್ಲಿ ಹೊಡೆದಿರುವಂಥ ಜಾಗ, ಅದನ್ನು ಫಿನಿಷ್ ಮಾಡಿಬಿಡ್ತಾರೆ ಒಂದೇ ಸರಿಗೆ. ಈ ಫಿನಿಶ್ ಹೆಂಗಿದೆ ಅಂದರೆ ವಾಲ್ ಪಟ್ಟಿ ನೀವೇನು ಹಾಕ್ತೀರಾ, ಗಾರೆ ಮಾಡಿದರೆ ವಾಲ್ ಪಟ್ಟಿ ಹಾಕಬೇಕಲ್ಲ, ವಾಲ್ ಪಟ್ಟಿ ಹಾಕಿದರೆ ಏನು ಫಿನಿಶಿಂಗ್ ಇರುತ್ತೋ ಆ ಫಿನಿಶಿಂಗು ಇಲ್ಲಿದೆ ನೋಡಿ. ಈ ಥರ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಇವತ್ತಿನ ನನ್ನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಕಾಲು ಅಥವಾ ವಾಟ್ಸಪ್ ಮಾಡೋದನ್ನು ಮರಿಬೇಡಿ.